ಶ್ರಾವಣದಲ್ಲಿ ಶಿವನಿಗೆ ತುಪ್ಪದ ದೀಪ ಮನೆಯಲ್ಲೇ ತಯಾರಿಸುವುದು ಹೇಗೆ? ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯವೂ ಶಿವನಿಗೆ ತುಪ್ಪದ ಬತ್ತಿಯ ದೀಪವನ್ನು ಬೆಳಗಿಸಲಾಗುತ್ತದೆ. ಶಿವನಿಗೆ ನಾವು ಅರ್ಪಿಸುವ ತುಪ್ಪದ ದೀಪ ಬತ್ತಿಯನ್ನು ಮನೆಯಲ್ಲೇ ತಯಾರಿಸುವುದು ಹೇಗೆ? ಯಾವೆಲ್ಲ ವಸ್ತುಗಳು ಈ ದೀಪ ತಯಾರಿಸಲು ಬೇಕಾಗುವುದು? ಹಿಂದೂ ಧರ್ಮದಲ್ಲಿ ದೀಪವಿಲ್ಲದೆ ದೇವರ ಪೂಜೆಯನ್ನು ಮಾಡುವುದಿಲ್ಲ. ಹಾಗೆ ಶಿವಪೂಜೆಯಲ್ಲೂ ದೀಪವನ್ನು ಬೆಳಗಿಸಲಾಗುತ್ತದೆ. ಶಿವಪೂಜೆಯ ಪರಿಪೂರ್ಣ ಫಲಿತಾಂಶವನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ದೀಪ ಬೆಳಗುವಾಗ ಬಳಸುವ ತುಪ್ಪ, ಎಣ್ಣೆ ಮತ್ತು ಬತ್ತಿಯ ಕುರಿತು ವಿಶೇಷ ಕಾಳಜಿ ವಹಿಸಬೇಕು. ಅದರಲ್ಲೂ ಶ್ರಾವಣದಲ್ಲಿ ಶಿವಪೂಜೆ ಮಾಡುವಾಗ ಬತ್ತಿಯ ಕುರಿತು ಈ ವಿಚಾರಗಳನ್ನು ತಿಳಿದುಕೊಂಡಿರಬೇಕು. ಈ ಬತ್ತಿಯನ್ನು ಶಿವಪೂಜೆಯಲ್ಲಿ ಬಳಸದಿರಿ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಮಾರುಕಟ್ಟೆಯಲ್ಲಿ ಸಿಗುವ ರೆಡಿಮೇಡ್ ತುಪ್ಪದ ಬತ್ತಿಯನ್ನು ಪೂಜೆಗಾಗಿ ಖರೀದಿಸುತ್ತಾರೆ. ಈ ರೆಡಿಮೇಡ್ ತುಪ್ಪದ ಬತ್ತಿಗಳನ್ನೇ ದೀಪದಲ್ಲಿಟ್ಟು ಬೆಳಗಿಸುತ್ತಾರೆ. ಆದರೆ ಶಿವಪೂಜೆಯಲ್ಲಿ ನೀವು ಇಂತಹ ಬತ್ತಿಗಳನ್ನು ಬಳಸುವುದು ಸೂಕ್ತವಲ್ಲ. ಮಾರುಕಟ್ಟೆಯಲ್ಲಿ ಸಿಗುವ ರೆಡಿಮೇಡ್ ತುಪ್ಪದ ಬತ್ತಿಗಳು ಶುದ್ಧ ತುಪ್ಪದಿಂದ ಮಾಡಿರುವುದಿಲ್ಲ. ಇದನ್ನು ಮೇಣಬತ್ತಿ ಅಥವಾ ಕಲಬೆರಕೆ ತುಪ್ಪದಿಂದ ತಯಾರಿಸಲಾಗುತ್ತದೆ. ಮನೆಯಲ್ಲೇ ಬತ್ತಿಯನ್ನು ತಯಾರಿಸಿ. ಶ್ರಾವಣ ಮಾಸದಲ್ಲಿ ಪೂಜಿಸಲು ಬೇಕಾದ ಬತ್ತಿಯನ್ನು ನಾವು ಮನೆಯಲ್ಲೇ ತಯಾರಿಸುವುದು ತುಂಬಾನೇ ಉತ್ತಮ. ಮನೆಯಲ್ಲಿ ಸಿಗುವ ಕೆಲವೊಂದು ಸರಳ ವಸ್ತುಗಳನ್ನು ಬಳಸಿಕೊಂಡು ಇಂತಹ ಬತ್ತಿಯನ್ನು ತಯಾರಿಸಿಕೊಳ್ಳಬೇಕು. ಮಾರುಕಟ್ಟೆಯಲ್ಲಿ ಸಿಗುವ ಕಲಬೆರಕೆ ಬತ್ತಿಯನ್ನು ಬಳಸದಿರಿ. ಮನೆಯಲ್ಲೇ ತಯಾರಿಸಿದ ಬತ್ತಿಯಿಂದ ದೀಪವನ್ನು ಬೆಳಗಿಸುವುದರಿಂದ ಮನೆ ಪೂರ್ತಿ ಕರ್ಪೂರದ ಸುವಾಸನೆ ತುಂಬಿಕೊಂಡಿರುತ್ತದೆ. ಇದು ಮನೆಯ ವಾತಾವರಣವನ್ನು ಸಕಾರಾತ್ಮಕವಾಗಿರಿಸುತ್ತದೆ. ತುಪ್ಪದ ದೀಪ ಬತ್ತಿಯನ್ನು ತಯಾರಿಸಲು ಬೇಕಾದ ವಸ್ತುಗಳು: ಮನೆಯಲ್ಲೇ ನಿಮಗೆ ದೀಪದ ಬತ್ತಿಯನ್ನು ತಯಾರಿಸಲು ಶುದ್ಧ ಹಸುವಿನ ತುಪ್ಪ, ಒಂದಿಷ್ಟು ಕರ್ಪೂರದ ತುಂಡುಗಳು ಮತ್ತು ಹತ್ತಿಗಳು ಅಥವಾ ಹತ್ತಿಯ ಎಳೆಗಳು ಬೇಕಾಗುತ್ತದೆ. ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬತ್ತಿ ಬೇಕೋ ಅಷ್ಟು ಬತ್ತಿಯನ್ನು ನೀವೇ ತಯಾರಿಸಿಕೊಳ್ಳಿ. ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಚಾರವೆಂದರೆ ಬತ್ತಿಯನ್ನು ತಯಾರಿಸಲು ಬಳಸುವ ತುಪ್ಪದಲ್ಲಿ ಕಲಬೆರಕೆ ಮಾಡಬಾರದು. ತುಪ್ಪದ ದೀಪ ಬತ್ತಿಯನ್ನು ತಯಾರಿಸುವುದು ಹೇಗೆ? ಮನೆಯಲ್ಲಿ ದೀಪದ ಬತ್ತಿಯನ್ನು ಮಾಡುವುದಕ್ಕಾಗಿ ಒಂದು ಪ್ಯಾನ್ನಲ್ಲಿ ದೇಸಿ ತುಪ್ಪವನ್ನು ಬಿಸಿ ಮಾಡಿ, ನಂತರ ಅದನ್ನು ತೆಗೆದುಕೊಂಡು ಸ್ವಲ್ಪ ತಣ್ಣಗಾಗಿಸಿ. ಈಗ ಕರ್ಪೂರದ ತುಂಡುಗಳನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ ಮತ್ತು ಈ ಪುಡಿಯನ್ನು ದೇಸಿ ತುಪ್ಪಕ್ಕೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಇದರ ನಂತರ ಐಸ್ ಟ್ರೇ ತೆಗೆದುಕೊಂಡು ಅದರಲ್ಲಿ ಹತ್ತಿಯಿಂದ ತಯಾರಿಸಿದ ಬತ್ತಿಯನ್ನು ಇಡಿ. ಈಗ ತುಪ್ಪದ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ಸೇರಿಸಿ ನಂತರ ಫ್ರಿಜ್ನಲ್ಲಿ ಸುಮಾರು 30 ನಿಮಿಷಗಳ ಕಾಲ ಇಟ್ಟ ನಂತರ ಇದು ಗಟ್ಟಿಯಾಗುತ್ತದೆ. ಶ್ರಾವಣ ಮಾಸದಲ್ಲಿ ನೀವು ಬೆಳಿಗ್ಗೆ ಮತ್ತು ಸಂಜೆ ಭಗವಾನ್ ಶಿವನನ್ನು ಪೂಜಿಸುವ ಸಮಯದಲ್ಲಿ ಈ ಬತ್ತಿಗಳಲ್ಲಿ ಒಂದನ್ನು ದೀಪದಲ್ಲಿ ಇರಿಸಿ ಮತ್ತು ಅದನ್ನು ಬೆಳಗಿಸಿ. ಅದು ಉರಿಯುತ್ತಲೇ ಇಡಿ. ಮನೆಯ ವಾತಾವರಣ ಕರ್ಪೂರದ ಸುವಾಸನೆಯಿಂದ ತುಂಬುವಂತೆ ಮಾಡುತ್ತದೆ. ಇದು ಮನೆಯಿಂದ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ.